ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮೇಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಹೃದಯದ ಆರೋಗ್ಯ ಪ್ರತಿಯೊಬ್ಬರಿಗೂ ಬಹುಮುಖ್ಯವಾಗಿ ಬೇಕಾಗಿರ್ತದೆ. ಅದರಲ್ಲೂ 40 ವರ್ಷ ದಾಟಿದ ನಂತರ ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಬಾರಿ ಆದರೂ ಸಂಪೂರ್ಣವಾಗಿ ಹೃದಯದ ಒಂದು ಪರೀಕ್ಷೆಯನ್ನು ಮಾಡಿಸೋದು ತುಂಬಾ ಒಳ್ಳೆಯದು. ಇದರ ಜೊತೆಗೆ ಕಾಲಕ್ಕೆ ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸೋದ್ರಿಂದ ನಿಮ್ಮ ಆರೋಗ್ಯದ ಕಡೆಗೆ ನಿಮಗೆ ಗಮನ ಇರ್ತದೆ, ನಿಗಾ ಇರ್ತದೆ, ಜವಾಬ್ದಾರಿ ಇರ್ತದೆ, ನೀವು ಆರೋಗ್ಯದಿಂದ ಇರ್ತೀರ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೃದಯದ ಆರೋಗ್ಯಕ್ಕೆ ಅಗತ್ಯವಾದ ಸಲಹೆಗಳು ಯಾವ್ಯಾವುದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ನೀವು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೆಚ್ಚಾಗಿ ಇರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ. ಯಾಕೆ ಅಂತಂದರೆ ಇದು ಏನು ಮಾಡ್ತದೆ ಅಂದರೆ ನಿಮ್ಮ ಹೃದಯದ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಕೊಬ್ಬಿನಂಶವನ್ನು ಕರಗಿಸ್ತದೆ, ರಕ್ತ ಸಂಚಾರ ಸರಾಗವಾಗಿ ಮಾಡ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಬರೋದು ತಡೀತದೆ, ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೆಚ್ಚಾಗಿ ಇರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡಿ. ಇವುಗಳು ಯಾವ್ಯಾವುದು ಅಂತಂದರೆ ಪ್ರಮುಖವಾಗಿ ವಾಲ್ನಟ್, ಅಕ್ಸೆ ಬೀಜ, ಚಿಯಾ ಸೀಡ್ಸು, ಸಾಲ್ಮನ್ ಫಿಶ್ಶು ಇವುಗಳನ್ನು ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೆಚ್ಚಾಗಿ ಸಿಗ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಕಾರ್ಡಿಯೋ ಎಕ್ಸಸೈಸ್, ಹೃದಯಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ವ್ಯಾಯಾಮ ಎಕ್ಸಸೈಸ್ಗಳನ್ನ ನೀವು ಮಾಡಬೇಕಾಗ್ತದೆ. ಪ್ರತಿನಿತ್ಯ ವಾಕಿಂಗು, ಬ್ರಿಸ್ಕ್ ವಾಕಿಂಗ್ ಮಾಡಿ, ಹಾಗೂ ಸೈಕ್ಲಿಂಗು, ಸ್ವಿಮ್ಮಿಂಗು, ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ನೀವು ಮಾಡೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಹೃದಯದ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಚೆನ್ನಾಗಾಗೋದ್ರಿಂದ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ, ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಆಹಾರದಲ್ಲಿ ಉಪ್ಪನ್ನು ಕಡಿಮೆ ಮಾಡಿ. ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಉಪ್ಪನ್ನು ಕಡಿಮೆ ಮಾಡಿ. ಉಪ್ಪಿನಂಶ ನೀವು ಕಡಿಮೆ ಮಾಡೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ರುಚಿಗೋಸ್ಕರ ಹೆಚ್ಚು ಉಪ್ಪು ಸೇವನೆ ಮಾಡ್ತಾರೆ, ಮೇಲೆ ಉಪ್ಪು ಹಾಕ್ಸ್ಕೊತಾರೆ, ಉಪ್ಪಿನಕಾಯಿ ಹಾಕ್ಸ್ಕೊತಾರೆ, ಹಪ್ಪಳ ಹಾಕ್ಸ್ಕೊತಾರೆ. ಇನ್ನು ಕೆಲವೊಬ್ಬರು ಪಕೋಡ, ಬೋಂಡ, ಬಜ್ಜಿ ಇಲ್ಲದೆ ಅವರು ಊಟ ಮಾಡೋದೇ ಇಲ್ಲ, ಹಾಗೂ ಕರಿದ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡ್ತಿರ್ತಾರೆ. ಈ ರೀತಿ ನೀವು ಮಾಡೋದ್ರಿಂದ ನೀವು ಉಪ್ಪಿನ ಅಂಶ ಜಾಸ್ತಿ ಶೇಖರಣೆಯಾಗಿ ಹೃದಯ ಸಂಬಂಧಿ ಕಾಯಿಲೆಗೆ ಬರುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಉಪ್ಪು, ಮಸಾಲೆ ಪದಾರ್ಥಗಳನ್ನ ನೀವು ಆದಷ್ಟು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು. ಇನ್ನು ನಾರಿನಂಶವನ್ನು ಹೆಚ್ಚಾಗಿ ಸೇವನೆ ಮಾಡಿ. ನಾರಿನಂಶ ಅಂದರೆ ಫೈಬರ್ ಕಂಟೆಂಟ್. ಪ್ರಮುಖವಾಗಿ ಹಸಿರು ಸೊಪ್ಪು ತರಕಾರಿಗಳನ್ನ ನೀವು ಸೇವನೆ ಮಾಡೋದ್ರಿಂದ ಇದು ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ಹಾಗೂ ಪ್ರಮುಖವಾಗಿ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಹೊಟ್ಟೆಯ ಸುತ್ತಳತೆಯ ಜಾಗದಲ್ಲಿ ಕೊಬ್ಬು ಶೇಖರಣೆ ಆಗದಲ್ಲಿ ಇರೋಂಗೆ ನೀವು ನೋಡ್ಕೊಳ್ಳಿ. ಯಾವಾಗ ಹೊಟ್ಟೆಯ ಸುತ್ತಳತೆಯ ಕೊಬ್ಬು ಶೇಖರಣೆ ಆಗ್ತದೋ ಹೃದಯದ ಮೇಲೆ ಒತ್ತಡ ಬೀಳ್ತದೆ, ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಹೊಟ್ಟೆಯ ಸುತ್ತಳತೆಯ ಜಾಗದಲ್ಲಿ ಕೊಬ್ಬು ಶೇಖರಣೆ ಆಗದೇ ಇರೋಂಗೆ ನೀವು ನಿಗಾ ವಹಿಸಬೇಕಾಗ್ತದೆ. ಇನ್ನು ಆಹಾರದಲ್ಲಿ ಮೆಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂ ಅಧಿಕವಾಗಿ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ. ಇದು ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ರಕ್ತದ ಒತ್ತಡವನ್ನು ಒಂದು ನಿಯಂತ್ರಣದಲ್ಲಿ ಇಟ್ಟಿರ್ತದೆ. ಅವುಗಳು ಯಾವ್ಯಾವುದು ಅಂತಂದರೆ ಬಾಳೆಹಣ್ಣು, ಅವಕಾಡೋ, ಪಾಲಕ್ ಸೊಪ್ಪು, ಡಾರ್ಕ್ ಚಾಕ್ಲೇಟ್ಸ್ಗಳನ್ನ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಇನ್ನು ಪ್ರತಿನಿತ್ಯ 7ರಿಂದ 8 ಗಂಟೆಗಳ ಕಾಲ ನೆಮ್ಮದಿಯಿಂದ ನಿದ್ದೆ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ಇನ್ನು ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಇನ್ನು ಆಹಾರದಲ್ಲಿ ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಮೈದಾ ಆಹಾರಗಳನ್ನ, ಬೇಕ್ರಿ ಫುಡ್ಗಳನ್ನ ಜಾಸ್ತಿ ತಿಂತಿರ್ತಾರೆ. ಇದನ್ನೆಲ್ಲ ಅವಾಯ್ಡ್ ಮಾಡಿ. ಮೈದಾ, ಬೇಕ್ರಿ ಆಹಾರಗಳು, ಸಾಫ್ಟ್ ಡ್ರಿಂಕ್ಗಳು, ಪ್ಯಾಕೇಜ್ ಫುಡ್ಗಳು ಈ ಥರ ಆಹಾರಗಳನ್ನ ನೀವು ಅವಾಯ್ಡ್ ಮಾಡಿ. ಅದ್ರ ಬದಲು ರಾಗಿ, ಜೋಳ ಹಾಗೂ ಈ ಒಂದು ಸಿರಿಧಾನ್ಯಗಳು, ಓಟ್ಸ್ ಇವುಗಳನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಈ ರೀತಿ ನೀವು ಆಹಾರ ಸೇವನೆ ಮಾಡಿ ನಿಮ್ಮ ಹೃದಯದ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕಾಗ್ತದೆ. ಹಾಗೂ ಇದರ ಜೊತೆಗೆ ಯಾವುದಾದ್ರೂ ನಿಮಗೆ ಒಂದು ಲಕ್ಷಣಗಳು ಅಂತಂದರೆ ಎದೆನೋವು ಕಾಣಿಸ್ಕೊತಿರ್ಬಹುದು, ಎದೆನೋವು ಇರ್ಬೋದು. ಎದೆನೋವು ಬಂದ ಕೆಲವೊಬ್ರಿಗೆ ಏನಾಗ್ತದೆ, ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮಾತ್ರೆ ತೊಗೊಂಡು, ನವೀನ್ ಮಾತ್ರೆನೋ ಗ್ಯಾಸ್ಟ್ರಿಕ್ ಮಾತ್ರೆನೋ ತೊಗೊಂಬಿಟ್ಟು ಕಡಿಮೆ ಮಾಡ್ಕೊಂಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಎದೆನೋವು ಬರ್ತಾ ಇದ್ದರೆ ಅಥವಾ ಎದೆನೋವು ಹರಡ್ತಾ ಇದ್ದರೆ, ಈ ಭುಜಕ್ಕೆ, ಬೆನ್ನಿಗೆ, ದವಡೆ ನೋವು ಬರ್ತಾ ಇದ್ದರೆ, ವಾಮಿಟಿಂಗ್ ಸೆನ್ಸೇಷನ್ ಇದ್ದರೆ, ವಾಮಿಟ್ ಆಗ್ತಾ ಇದ್ದರೆ, ತಲೆ ಸುತ್ತು ಬರ್ತಾ ಇದ್ದರೆ, ಬೆವರು ಬರ್ತಾ ಇದ್ದರೆ, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊತಾ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ನೀವು ತಕ್ಷಣ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ
ನೀವು ಪರೀಕ್ಷೆ ಮಾಡಿಸ್ಕೊಂಡು ಔಷಧೋಪಚಾರಗಳನ್ನ ಮಾಡಿಕೊಂಡು ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.